ಕನ್ನಡ ವಾಹಿನಿಗೆ ಸ್ವಾಗತ. ಕೃಷ್ಣಾ ನದಿ ನೀರಿನ ಮಟ್ಟ ಹೆಚ್ಚಳ, ಸಾರ್ವಜನಿಕರು ಎಚ್ಚರ ವಹಿಸಿ. ಪೌರಾಯುಕ್ತ ಜಗದೀಶ್. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ರಬಕವಿ ಕೃಷ್ಣಾ ನದಿಯ ನೀರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಒಳಹರಿವು 23,000 ಕ್ಯೂಸೆಕ್ಸ್ ನೀರು, ಹೊರಹರಿವು 23,000 ಕ್ಯೂಸೆಕ್ಸ್ ನೀರು ಇದೆ. ಮಹಾರಾಷ್ಟ್ರದ ರಾಜಪುರ ಡ್ಯಾಂನಿಂದ ನಿನ್ನೆ ಸಂಜೆ 21,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ. ಆದ್ದರಿಂದ ನದಿ ಗಾತ್ರದ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಮೀನು ಹಿಡಿಯುವವರು ಮತ್ತು ಈಜಲು ಬರದೆ ನಾಗರಿಕರು ದಯವಿಟ್ಟು ನದಿಯ ದಡದಲ್ಲಿ ಇಳಿಯಬಾರದು. ನಗರದ ಸಾರ್ವಜನಿಕರಲ್ಲಿ ವಿನಂತಿ, ಹೊಸ ನೀರು ಹರಿಯೋದ್ರಿಂದ ನೀರನ್ನ ಕಾಯಿಸಿ ಆರಿಸಿ ಕುಡಿಯಬೇಕು. ಹಾಗೆ ಕುಡಿದ್ರೆ ಮಲೇರಿಯಾ, ಡೆಂಗ್ಯೂ ರೋಗಗಳು ಬರುವ ಸಂಭವವಿದೆ. ಆದ್ದರಿಂದ ಸಾರ್ವಜನಿಕರು ಜಾಗೃತಿ ವಹಿಸಬೇಕು ಅಂತ ರಬಕವಿ-ಬನಹಟ್ಟಿ ನಗರಸಭೆಯ ಪೌರಾಯುಕ್ತರು ಜಗದೀಶ್ ಏಟಿ ಹೇಳಿದ್ದಾರೆ. ಇವತ್ತಿನ ದಿವಸ ನಾವು ನದಿ ಭೇಟಿ ಕೊಟ್ಟಿವಿ. ಈಗ ಭೇಟಿ ಕೊಟ್ಟ ಅವಧಿಯಲ್ಲಿ ನಮ್ಮ ಮಹಾರಾಷ್ಟ್ರದಿಂದ ನಮ್ಮ ಮಳೆ ಹೆಚ್ಚಾಗತ್ತಲ್ಲಿ ಅಲ್ಲಿ 23,000 ಕ್ಯೂಸೆಕ್ಸ್ ನೀರು ಬಿಟ್ಟಾರ. ಈ ಬಗ್ಗೆ ನಮ್ಮ ಜಮಖಂಡಿ ಉಪವಿಭಾಗಾಧಿಕಾರಿಗಳು ನಿನ್ನೆ ಇದ್ರ ಬಗ್ಗೆ ಎಚ್ಚರಿಕೆ ತಿಳುವಳಿಕೆ ನೀಡಿದ ಎಲ್ಲರಿಗೂ ಸಾರ್ವಜನಿಕರಿಗೆ. 23,000 ಕ್ಯೂಸೆಕ್ಸ್ ನೀರು ಬರ್ತೈತಿ. ನಾವು ಎಲ್ಲೂ ಹಿಪ್ಪರಿ ಒಳಗೆ ಸ್ಟೋರೇಜ್ ಮಾಡ್ತಾ ಇಲ್ಲ. ಒಂದಷ್ಟು ನೀರು ಹೊರಗೆ ಹೋಗ್ತಾ ಇದೆ. ಅದು ಅಲ್ಲ, ಇಲ್ಲಿ ಜನರಿಗೆ ನಾವು ಒಂದು ವಿನಂತಿ ಮಾಡೋದೇನೆಂದರೆ, ಸದ್ಯಕ್ಕೆ ಇಲ್ಲಿ ಮೀನುಗಾರದಾರ, ಈಗ ಮೀನುಗಾರರು ಮೀನು ಹಿಡಿಯತ್ತಾರೆ, ಅವ್ರಿಗೆ ಯಾವುದೂ ಪ್ರಿಕಾಷನ್ ಇಲ್ಲ. ಅವರು ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಪ್ರಿಕಾಷನ್ ತೊಗೊಂಡು ಅವರು ಉದ್ಯೋಗ ಮಾಡ್ಕೋಬೇಕಾಗಿ ಅದಲ್ಲದೆ ಮತ್ತೆ ಯಾರು ಹುಡುಗರು ನದಿಗಳು ಈಶಾಡಕ್ಕೆ ಬರ್ತಾರ, ಈಶ್ ಬರುವವರು ಸಹಿತ ನೀರಿನ ಹರಿವು ಹೆಚ್ಚಾಗಿರುವ ಕಾರಣದಿಂದ ಹರಿವಿನಲ್ಲಿ ತೊಂದರೆ ಆಗುವ ಸಂಭವ ಇರುತ್ತದೆ. ಅದಕ್ಕೆ ಯಾರೂ ಜನರು ನದಿ ಕಡೆ ಬರಬಾರ್ದು. ಒಂದು ಇನ್ನೂ ನೀರು ಹೆಚ್ಚಿಗೆ ಬರೋದೈತಿ. ಈಗ ನೀರು ಬಂದಷ್ಟೆಲ್ಲ ಹೋಗೋದೈತಿ. ಈಗ ಮಹಾರಾಷ್ಟ್ರದಾಗ ಮಳೆ ನೀರು ಹೆಚ್ಚಾಗತ್ತೆ. ಇನ್ನೂ ಹೆಚ್ಚಾಗಿ ನಮ್ಗೆ ಎರಡೂ ಒಡಲು ತುಂಬಿ ನೀರು ಒಪ್ಪಲಾಗೋ ಚಾನ್ಸು ಐತಿ. ಈಗ ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಮುಂದೆ ನಮ್ಮ ರಬಕವಿ ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಕುಡಿ ನೀರು ಸಪ್ಲೈ ಮಾಡ್ತೀವಿ. ಈ ನೀರು ಹೊಸ ನೀರು ಇರೋದ್ರಿಂದ ಸ್ವಲ್ಪ ಜನರಿಗೆ ತೊಂದರೆ ಆಗೋ ಸಂಭವ ಐತಿ. ಅದಕ್ಕೆ ಬರ್ತಕ್ಕ ನೀರನ್ನು ಜನರು ಕಾಸಿ ಕುದಿಸಿ ಆರಿಸಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ. ಈಗ ಸದ್ಯಕ್ಕೆ ಡೆಂಗ್ಯೂ, ಮಲೇರಿಯಾ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಸ್ವಚ್ಛತೆಯಿಂದ ಇರಲು ನಾನು ವಿನಂತಿಸುತ್ತೇನೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.